ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಚಿನ್ನಾಭರಣ ಕಳವು ಮಾಡಿದ್ದ ಓರ್ವ ವ್ಯಕ್ತಿಯನ್ನ ಹಾಗೂ ಚಿನ್ನದ ಸರವನ್ನ ಸುಲಿಗೆ ಮಾಡಿದ್ದ 3 ಆರೋಪಿಗಳನ್ನ ಬಂಧಿಸುವಲ್ಲಿ ಸಂಜಯನಗರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಭೂಪಸಂದ್ರದ ನಿವಾಸಿಯೊಬ್ಬರು ತಮ್ಮ ವಯಸ್ಸಾದ ಪತ್ನಿಗೆ ಸಹಾಯಕ್ಕಾಗಿ ಕೆಲಸಕ್ಕೆ ಓರ್ವ ಮಹಿಳೆಯನ್ನ ನೇಮಕ ಮಾಡಿಕೊಂಡಿರುತ್ತಾರೆ. ಅಲ್ಲಿಯೇ ಪಕ್ಕದ ಮನೆಯ ನಿವಾಸಿ ಯಾಸಿನ್ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡಲು ಆಗಾಗ ಮನೆಗೆ ಬಂದು ಹೋಗಿರುತ್ತಾನೆ. ಈ ಸಂದರ್ಭವನ್ನ ಸದುಪಯೋಗ ಪಡಿಸಿಕೊಂಡ ಯಾಸಿನ್ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನ ಕದ್ದೊಯ್ದಿರುತ್ತಾನೆ. ಈ ಸಂಬಂಧ ಮನೆಯ ಮಾಲೀಕರು ಚಿನ್ನಾಭರಣ ಕಳುವಿನ ಬಗ್ಗೆ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಮನೆ ಕೆಲಸದಾಕೆ ಮತ್ತು ಯಾಸಿನ್ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸುತ್ತಾರೆ. ದೂರನ್ನ ದಾಖಲಿಸಿಕೊಂಡ ಸಂಜಯನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಭಾಗ್ಯವತಿ ಜೆ ಬಂತಿ ಅವರು ಇಬ್ಬರಿಗೂ ನೋಟಿಸ್ ನೀಡಿ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದಾಗ ಆರೋಪಿ ಯಾಸಿನ್ ಚಿನ್ನಾಭರಣಗಳನ್ನ ಕಳವು ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಇನ್ನು ಮತ್ತೊಂದು ಪ್ರಕರಣದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರು ವಾಯು ವಿಹಾರಕ್ಕೆಂದು ಸಂಜಯನಗರ ಬಳಿ ಇರುವ ವೆಟರ್ನರಿ ಕಾಲೇಜ್ ಪಾರ್ಕಿಂಗ್ ಸ್ಥಳದಲ್ಲಿ ಕಾರನ್ನು ನಿಲ್ಲಿಸಿ ವಾಕಿಂಗ್ ಮಾಡುತ್ತಿದ್ದಾಗ ಹಿಂಬದಿಯಿಂದ ಓರ್ವ ವ್ಯಕ್ತಿಯು ಬಂದು ತಬ್ಬಿ ಹಿಡಿದು ಮತ್ತೋರ್ವ ವ್ಯಕ್ತಿ ಚಾಕುವಿನಿಂದ ಗಾಯಗೊಳಿಸಿ ಕತ್ತಿನಲ್ಲಿದ್ದ ಚಿನ್ನದ ಸರ ಹಾಗೂ ಬ್ರೇಸ್ಲೆಟ್ ಅನ್ನು ಸುಲಿಗೆ ಮಾಡಿ ಸ್ಥಳದಿಂದ ಪರಾರಿಯಾಗಿರುತ್ತಾರೆ. ಈ ಸಂಬಂಧ ಸಂತ್ರಸ್ತ ನಿವೃತ್ತ ಪೊಲೀಸ್ ಅಧಿಕಾರಿ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಭಾಗ್ಯವತಿ ಜೆ ಬಂತಿ ಅವರು ಸುಲಿಗೆ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಲು ತಂಡವೊಂದನ್ನು ರಚಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡ ತಂಡಕ್ಕೆ ಬುಲ್ಲೇವಾಡ ಪಾರ್ಕ್ ಬಳಿ ಒಂದು ದ್ವಿಚಕ್ರ ವಾಹನದ ಸಮೇತ ಸಿಕ್ಕಿಬಿಡುತ್ತಾರೆ. ಠಾಣೆಗೆ ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳಾದ ಡಿಜೆ ಹಳ್ಳಿಯ ನಿವಾಸಿಗಳಾದ ಮೀನು ಮಾರಾಟಗಾರನಾಗಿದ್ದ ಸೈಯದ್ ಮೊಸಿನ್, ಗ್ಯಾರೇಜ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಸೈಯದ್ ಇರ್ಫಾನ್, ಕೂಲಿ ಕೆಲಸ ಮಾಡುತ್ತಿದ್ದ ಸಲ್ಮಾನ್ರು ಬೆಳಗಿನ ಜಾವ ಒಬ್ಬಂಟಿಯಾಗಿ ವಾಯು ವಿಹಾರ ಮಾಡುತ್ತಿದ್ದ ವ್ಯಕ್ತಿಗಳನ್ನ ಗುರಿಯಾಗಿಸಿಕೊಂಡು ಹಲ್ಲೆ ಮಾಡಿ ಸುಲಿಗೆ ಮಾಡುತ್ತಿದ್ದುದಾಗಿ ಬಾಯ್ಬಿಟ್ಟಿದ್ದಾರೆ. ಎರಡು ಪ್ರಕರಣಗಳ ಆರೋಪಿಗಳ ಬಂಧನದಿಂದ 22 ಲಕ್ಷ ರೂಪಾಯಿ ಮೌಲ್ಯದ 230 ಗ್ರಾಂ ಚಿನ್ನಾಭರಣಗಳನ್ನು ಸಂಜಯನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನಮ್ಮ ನಾರ್ತ್ ಡಿವಿಷನ್ ಅಲ್ಲಿ ಕಳೆದ 15 ದಿವಸದಿಂದಲೇ 2-3 ಚೈನ್ ಸ್ನ್ಯಾಚಿಂಗ್ ಇನ್ಸಿಡೆಂಟ್ ಆಗಿತ್ತು ಮತ್ತು ರಾಬ್ರಿ ಆಗಿ. ಸೊ ನಮ್ಮ DCP ನಾರ್ತ್ ಅವರು ಒಂದು ಟೀಮ್ ಫಾರ್ಮ್ ಮಾಡಿ ಈಗ ಸಂಜಯನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ಕೇಸ್ ರಿಜಿಸ್ಟರ್ ಆಗಿ ಅಲ್ಲಿ ರಾಬ್ರಿದು ಒಂದು ಕೇಸ್, ಟೋಟಲ್ 6 ಕೇಸ್ ಇದರಲ್ಲಿ ಡಿಟೆಕ್ಟ್ ಆಗಿದೆ. 2 ಚೈನ್ ಸ್ನ್ಯಾಚಿಂಗ್, 1 ಅಟೆಂಪ್ಟ್ ಟು ಚೈನ್ ಸ್ನ್ಯಾಚಿಂಗ್ ಮತ್ತು 3 ಬೈಕ್ ರಿಕವರಿ. ಇದರಲ್ಲಿ ಒಬ್ಬ ನಮ್ಮ ರಿಟೈರ್ಡ್ ACP ಅವರು ಸುಮಾರು 15 ವರ್ಷ ಹಿಂದೆ ರಿಟೈರ್ ಆಗಿದ್ದರು. ಅವ್ರು ಮಾರ್ನಿಂಗ್ ವಾಕ್ಗೆ ಹೋದಾಗ ಅವ್ರಿಗೆ ಕೂಡ ಚಾಕು ತೋರಿಸಿ ಚೈನ್ ಸ್ನ್ಯಾಚ್ ಮಾಡಿದರು, ಅದನ್ನು ರಿಕವರಿ ಆಗಿದೆ. ಇನ್ನೊಂದು ಒಬ್ಬ ಲೇಡಿ ಕಡೆಯಿಂದಾಗಿ. ಸೊ 2 ಚೈನ್ ಸ್ನ್ಯಾಚಿಂಗ್ ಮತ್ತು 1 ಅಟೆಂಪ್ಟ್ ಆಗಿತ್ತು. ಎಲ್ಲ ಕೇಸಸ್ ಸಂಜಯನಗರ್ ಪೊಲೀಸ್ ಸ್ಟೇಷನ್ ಅವರು ನಮ್ಮ ನಾರ್ತ್ ಡಿವಿಷನ್ ಟೀಮ್ ಅವರು ಒಳ್ಳೆ ಕೆಲಸ ಮಾಡಿ ರಿಕವರಿ ಮಾಡಿದ್ದಾರೆ. ಅಂದಾಜು ವ್ಯಾಲ್ಯೂ 8 ಲ್ಯಾಕ್ಸ್ದು ಟೋಟಲ್ 6 ಕೇಸಸ್ದು. ಮತ್ತು ಇನ್ನೊಂದು ಕೇಸ್ ಅದು ಗೋಲ್ಡ್ ಜ್ಯುವೆಲ್ರಿ ಥೆಫ್ಟ್ ಇತ್ತು. ಮೊದಲೇ ಸರ್ವೆಂಟ್ ಥೆಫ್ಟ್ ಅಂತ ಗೊತ್ತಾಯಿತು, ಆದರೆ ಅವರು ನೇಬರೇನೇ ಥೆಫ್ಟ್ ಮಾಡಿದರು. ಅಂದಾಜು 14 ಲ್ಯಾಕ್ಸ್ದು. ಸೊ ಎಲ್ಲ ಸೇರಿ 14 ಪ್ಲಸ್ 8 ಲ್ಯಾಕ್ಸ್ ಅಂದಾಜು 22 ಲ್ಯಾಕ್ಸ್ದು ಅಂದಾಜು ವ್ಯಾಲ್ಯೂ ಸಂಜಯನಗರ್ ಪೊಲೀಸ್ ಸ್ಟೇಷನ್ ಅವ್ರು ಮತ್ತು ನಮ್ಮ ನಾರ್ತ್ ಡಿವಿಷನ್ ಸ್ಟಾಫ್ ಅವರೆಲ್ಲ DCP ಅಂಡರ್ ಮಾಡಿದರೆ ಒಳ್ಳೆ ಕೆಲಸ. ಈ 2 ಪ್ರಕರಣಗಳ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಉತ್ತರ ವಿಭಾಗದ DCP ನೇಮಗೌಡ ಅವರ ನಿರ್ದೇಶನದಂತೆ JC ನಗರ ಉಪವಿಭಾಗದ ACP ತನ್ವೀರ್ ಅವರ ಮಾರ್ಗದರ್ಶನದಲ್ಲಿ ಸಂಜಯನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಭಾಗ್ಯವತಿ ಜೆ ಬಂತಿ ಅವರ ನೇತೃತ್ವದಲ್ಲಿ PSIಗಳಾದ ಸುಭಾಷ್ ಚಂದ್ರ ಪಠಾಣ್, ಮಧುಸೂದನ್, ಮೊಹಮ್ಮದ್ ಕಲೀಂ, ASI ರಾಘವೇಂದ್ರ, ಸಿಬ್ಬಂದಿಗಳಾದ ಮೆಹಬೂಬ್ ತಂಗಡಗಿ, ಚಂದ್ರಶೇಖರ್, ಸುಭಾಷ್, ಅಮರೇಶ್, ಸುನೀಲ್, ಕಾರ್ತಿಕ್, ಪ್ರಶಾಂತ್ ಅವರುಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.